ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈದ್ಯ ಡಾಕ್ಟರ್ ಸವಿತಾ ಹೊಸ್ಮನಿ. ಇವತ್ತಿನ ಟಾಪಿಕ್ ಏನಂತಂತಂದರೆ ಬೆನಿಫಿಟ್ಸ್ ಆಫ್ ಬ್ರೆಸ್ಟ್ ಫೀಡಿಂಗ್. ಎದೆ ಹಾಲು ಕೊಡೋದ್ರಿಂದ ತಾಯಿಗೆ ಮತ್ತು ಮಗುವಿಗೆ ಆಗುವ ಲಾಭಗಳೇನು ಅಂತ. ಓಕೆ, ಮೊದಲನೇದಾಗಿ ಎಲ್ಲರೂ ಕೇಳ್ಬೋದು, ನೀವು ಎದೆ ಹಾಲು ಕೊಡೋದ್ರಿಂದ ಮಗುವಿಗೆ ಲಾಭ ಇರುತ್ತೆ, ಅನುಕೂಲಗಳಿವೆ, ಆದರೆ ತಾಯಿಗೆ ಏನು ಲಾಭ ಆಗುತ್ತೆ ಅಂತ. ತಾಯಿಗೂ ಕೂಡ ಎಷ್ಟೊಂದು ಅನುಕೂಲಗಳಿವೆ. ಅದನ್ನೆಲ್ಲ ಇನ್ಫಾರ್ಮೇಷನ್ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಓಕೆ, ನಾವು ತಾಯಿ ಎದೆ ಹಾಲನ್ನು ಯಾವಾಗ ಕೊಡಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು, ಎಲ್ಲಿವರೆಗೂ ಕೊಡಬೇಕು, ಮತ್ತು ಸಪ್ಲಿಮೆಂಟ್ರಿ ಫೀಡನ್ನು ನಾವು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರ ಎಲ್ಲದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಮೊದಲನೇದಾಗಿ ನಾವು ತಾಯಿ ಎದೆ ಹಾಲು ಕೊಡೋದ್ರಿಂದ ಮಗುವಿಗೆ ಏನು ಅನುಕೂಲ ಆಗುತ್ತೆ ಅಂತ. ಮೊದಲನೇದಾಗಿ ಏನಂತಂದರೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಮಗುವಿನಲ್ಲಿ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಅಂದರೆ ತಾಯಿ ಎದೆ ಹಾಲಲ್ಲಿ ಕೆಲವೊಂದು ಕಂಟೆಂಟ್ ಇದೆ, ಅಂದರೆ ಲ್ಯಾಕ್ಟೋಫೆರಿನ್ ಆಗಿರ್ಬೋದು, ಪ್ಯಾರಾ ಅಮೈನೋ ಬೆಂಜೋಯಿಕ್ ಆ್ಯಸಿಡು, ಎಪಿಡರ್ಮಲ್ ಗ್ರೋತ್ ಫ್ಯಾಕ್ಟರು, IgA ಇಮ್ಯುನೋಗ್ಲೋಬಿಲಿನು. ಇವೆಲ್ಲ ಏನು ಮಾಡುತ್ತೆ ಅಂದರೆ ಮಗುವಿನ GI ಸಿಸ್ಟಮನ್ನು ಬೆಳವಣಿಗೆ ಸಹಾಯ ಮಾಡುತ್ತೆ. ಸೊ ಅದರಿಂದ ನಮಗೆ ಬಾಡಿಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ, ಎರಡನೇದಾಗಿ ಏನಂತಂತಂದರೆ ಅಫ್ಕೋರ್ಸ್ ಇವೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯೂಟ್ರಿಷನ್. ತಾಯಿ ಎದೆ ಹಾಲಲ್ಲಿ ಮಗುವಿಗೆ ಬೆಳವಣಿಗೆ ಬೇಕಾದ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಬೆಳವಣಿಗೆ ಚೆನ್ನಾಗಾಗತ್ತೆ ಕಂಪೇರ್ ಟು ಬೇರೆ ನಾವು ಮಿಲ್ಕ್ ಕೊಡೋದ್ರಿಂದ. ತಾಯಿ ಎದೆ ಹಾಲು ಕೊಡೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಹೇಗಂತಂದರೆ ತಾಯಿ ಎದೆ ಹಾಲಲ್ಲಿ carbohydrates like galactocerebroside, proteins like cysteine and taurine, and fats rich in unsaturated fatty acids like DHA, which helps in myelination. ಅಂತಂದರೆ ಬ್ರೈನ್ನಲ್ಲಿರುವ ನರಗಳ ಮೈಲಿನೇಷನ್ ಆಗಬೇಕಂತಂದರೆ ಇವು ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗಿ ಮುಂದೆ ಮಕ್ಕಳು ಫ್ಯೂಚರಲ್ಲಿ ಅದರ ಮೆಮೊರಿ ಪವರ್ ಚೆನ್ನಾಗಾಗಿರುತ್ತೆ. ಓಕೆ, ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತಾಯಿಗೆ ಆಗುವ ಅನುಕೂಲಗಳೇನು ಅಂತಂದರೆ, ಮೊದಲನೇದಾಗಿ ಲ್ಯಾಕ್ಟೇಷನಲ್ ಅಮಿನ್ಯೂರಿಯಾ ಅಂತ ಕರಿತೀವಿ. ಅಂತಂದರೆ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಓವ್ಯುಲೇಷನ್ ಡಿಲೇ ಆಗುತ್ತೆ, ಅದರಿಂದ ಮೆನಿಸ್ಟ್ರೇಷನ್ನು ಡಿಲೇ ಆಗುತ್ತೆ. ಆ ಟೈಮಲ್ಲಿ ನಮಗೆ ಫರ್ಟಿಲಿಟಿ ಚಾನ್ಸಸ್ ಕಡಿಮೆ ಇರುತ್ತೆ. ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ. ಎರಡನೇದಾಗಿ ಏನಂತಂದರೆ ತಾಯಿ ಎದೆ ಹಾಲು ಕೊಡೋದ್ರಿಂದ ಅವಳಿಗೆ ವೇಟ್ ಗೇನ್ ಆಗಲ್ಲ, ಅಂದರೆ ತೂಕ ಜಾಸ್ತಿ ಆಗೋದಿಲ್ಲ. ಓಕೆ, ಮೂರನೇದಾಗಿ ಏನಂತಂದರೆ ಎದೆ ಹಾಲು ಕೊಡೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಮುಂದೆ ಫ್ಯೂಚರಲ್ಲಿ ಆಗೋದನ್ನು ರೆಡ್ಯೂಸ್ ಮಾಡುತ್ತೆ. ರಿಸ್ಕ್ ಆಫ್ ಗೆಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ ಫ್ಯೂಚರ್ ಇಟ್ ರೆಡ್ಯೂಸಸ್. ಓಕೆ, ನಾಲ್ಕನೇದಾಗಿ ಅಂತಂದರೆ ಸೈಕಲಾಜಿಕಲ್ ಎಫೆಕ್ಟ್. ಅಂದರೆ ಮತ್ತೆ ಎದೆ ಹಾಲು ಕೊಡೋದ್ರಿಂದ ಮಗು ಮತ್ತು ತಾಯಿಯ ಮಧ್ಯದಲ್ಲಿನ ಬಾಂಡ್ ಚೆನ್ನಾಗಿರುತ್ತೆ. ಅಂದರೆ ಸೈಕಾಲಜಿಕಲಿ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಕಂಪೇರ್ ಟು ಅದರ್ ಬೇಬೀಸ್. ಓಕೆ, ಇಷ್ಟೆಲ್ಲ ಅನುಕೂಲ ಇರುವ ಎದೆ ಹಾಲಿನಿಂದ ನಾವು ಯಾವಾಗ ಎದೆ ಹಾಲನ್ನು ಮಗುವಿಗೆ ಕೊಡೋದು ಸ್ಟಾರ್ಟ್ ಮಾಡಬೇಕು ಅಂತಂದರೆ, ನಾವು ಹೇಳ್ತೀವಿ, ಡಾಕ್ಟರ್ಸ್ ಹೇಳ್ತಾರೆ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಅಂತಂದರೆ ಡೆಲಿವರಿ ಆದ ತಕ್ಷಣ ಸಾಧ್ಯ ಆದಷ್ಟು ಬೇಗನೆ ಮಗುವಿಗೆ ಎದೆ ಹಾಲನ್ನು ಕೊಡೋದು ಸ್ಟಾರ್ಟ್ ಮಾಡಬೇಕಾಗುತ್ತೆ ವಿದಿನ್ 1 ಅವರಲ್ಲಿ. ನಾನು ಹಳ್ಳಿಯಲ್ಲಿ ಕೇಳಿದ್ದೀನಿ, ಎಷ್ಟೋ ಜನ ಹೇಳ್ತಾರೆ ಎದೆ ಹಾಲನ್ನು ನಾವು ಫಸ್ಟ್ 3 ಡೇಸ್ ಕೊಡಬಾರ್ದಂತೆ, ಅದು ಜಾಸ್ತಿ ವಾಟರ್ ಇರುತ್ತೆ ಅಂತ ಹೇಳ್ತಾರೆ, ಏನೋ ರೀಸನ್ ಕೊಡ್ತಾರೆ. ಬಟ್ ಅದು ಫಸ್ಟ್ 3 ಡೇಸ್ ಬರುತ್ತಲ್ಲ ಎದೆ ಹಾಲು, ಅದಕ್ಕೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ ಮೆಡಿಕಲ್ ಟರ್ಮಲ್ಲಿ. ಇದು ರಿಚ್ ಇನ್ ಇಮ್ಯುನೋಗ್ಲೋಬಿಲಿನ್ಸ್ ವಿಚ್ ಬೂಸ್ಟ್ ದ ಇಮ್ಯುನಿಟಿ ಪವರ್ ಆಫ್ ಬೇಬಿ. ಅಂದರೆ ಮುಂದೆ ಫ್ಯೂಚರಲ್ಲಿ ಮಗುವಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ. ಸೊ ಅದು ಫಸ್ಟ್ 3 ಡೇಸ್ ವೆರಿ ಇಂಪಾರ್ಟೆಂಟ್. ನಾವು ಬೇಗನೆ ಸ್ಟಾರ್ಟ್ ಮಾಡಬೇಕು. ಅದು ಮಗು ಕುಡಿಲಿ ಅಥವಾ ಕುಡಿಯೋಕ್ಕೆ ಆಗದೇ ಇದ್ರೂ ನಾವು ಅದಕ್ಕೆ ಕುಡ್ಸೋಕ್ಕೆ ಟ್ರೈ ಮಾಡಬೇಕು. ಅಂತಂದರೆ ನಾವು ಎಷ್ಟು ಮಗುವಿಗೆ ಬೇಗನೆ ನಾವು ಎದೆ ಹಾಲು ಕುಡ್ಸೋಕ್ಕೆ ಟ್ರೈ ಮಾಡ್ತೀವಲ್ಲ, ಅಷ್ಟು ಬೇಗ ನಮ್ಗೆ ಎದೆಯಲ್ಲಿ ಹಾಲು ಉತ್ಪಾದನೆ ಆಗುತ್ತೆ. ಓಕೆ, ಆಫ್ಟರ್ 6 months ನಾವು ಸಪ್ಲಿಮೆಂಟ್ರಿ ಫೀಡನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಂದರೆ ಅಲಾಂಗ್ ವಿತ್ ಬ್ರೆಸ್ಟ್ ಮಿಲ್ಕ್ ನಾವು ಸಪ್ಲಿಮೆಂಟ್ರಿ ಫೀಡ್ ಏನಂತಂದರೆ ಫುಡ್ಡನ್ನು ಈ ಕಡೆ ಅತಿ ಗಟ್ಟಿಯಾದಲ್ಲ, ಅತಿ ನೀರು ಥರನೂ ಅಲ್ಲ, ಸೊ ಸೆಮಿ ಸಾಲಿಡ್ ಫುಡ್ಡನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ನಾವು ಸಪ್ಲಿಮೆಂಟ್ರಿ ಫೀಡನ್ನು ಏನು ಕೊಡಬೇಕು, ಯಾವ ಟೈಮಿಗೆ ಕೊಡಬೇಕು, ಮತ್ತು ಏನೇನು ಆ್ಯಡ್ ಮಾಡಬೇಕು ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟು ಯಾವಾಗ ನಾವು ಎದೆ ಹಾಲು ಕೊಡೋದನ್ನು ನಿಲ್ಲಿಸಬೇಕು ಅಂತ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತಾಯಂದ್ರಿಗೆ, ಇದು ಭಾಳ ಇಂಪಾರ್ಟೆಂಟ್. ಏನಂದರೆ ನಾವು ಮಗುವಿಗೆ 2 ವರ್ಷದವರೆಗೂ ಮಿನಿಮಮ್ 2 ಇಯರ್ವರೆಗೂ ನಾವು ಎದೆ ಹಾಲು ಕೊಡಬೇಕಾಗತ್ತೆ. ಆಮೇಲೆ 2 ವರ್ಷ ಆದಮೇಲೆ ನಿಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು, ಇಲ್ಲ ಅಂತಂದರೆ ಸ್ಟಾಪ್ ಮಾಡ್ಬೋದು. ಯಾಕಂತಂದರೆ ಮಗುವಿನ ಬೆಳವಣಿಗೆ 90% ಎಲ್ಲಿ ಅಂತಂದರೆ 2 ವರ್ಷದ ಒಳಗಾಗಿ ಆಗುತ್ತೆ. ಅಂದರೆ 2 ವರ್ಷದೊಳಗೂ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗ್ತಿರುತ್ತೆ. ಆ ಸಮಯದಲ್ಲಿ ತಾಯಿ ಎದೆ ಹಾಲು ಭಾಳ ಮುಖ್ಯವಾದದ್ದು. ಬ್ರೈನ್ ಡೆವಲಪ್ಮೆಂಟ್ ಆಗೋಕ್ಕೆ ತಾಯಿ ಎದೆ ಹಾಲು ಭಾಳ ಮುಖ್ಯವಾದದ್ದು. ಅದಕ್ಕಾಗಿ ನಾವು 2 ವರ್ಷದವರೆಗೂ
ತಾಯಿ ಮಗುವಿಗೆ ಎದೆ ಹಾಲನ್ನು ಉಣಿಸ್ಬೇಕಾಗತ್ತೆ. ಓಕೆ, ಭಾಳಷ್ಟು ಜನ ಈಗ ನೋಡಿದ್ದೀನಿ ನಾನು, ವರ್ಕಿಂಗ್ ವುಮನ್ ಆಗಲಿ ಯಾರೇ ಆಗಲಿ ಎದೆ ಹಾಲನ್ನು ಬೇಗ ಸ್ಟಾಪ್ ಮಾಡಿಬಿಡ್ತಾರೆ. ನೆಕ್ಸ್ಟು ಮಗುವಿಗೆ ಯಾವ ಥರ ಹಾಲು ಕೊಡಬೇಕು ಅಂತ ಹೇಳೋದು, ಎಷ್ಟೋ ಜನ ತಾಯಂದಿರಿಗೆ ಇದು ಗೊತ್ತಿಲ್ಲ. ಯಾಕಂತಂದರೆ ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ, ಎದೆ ಹಾಲು ಕೊಡಬೇಕಾದ್ರೆ ಒಂದು ಬ್ರೆಸ್ಟಿಂದ ಸ್ವಲ್ಪ ಎದೆ ಹಾಲು, ಒಂದು ಬ್ರೆಸ್ಟಿಂದ ಸ್ವಲ್ಪ ಎದೆ ಹಾಲನ್ನು ಒನ್ ಟೈಮ್ ಕೊಡ್ತಾರೆ, ಮತ್ತು ನೆಕ್ಸ್ಟ್ ಟೈಮ್ ಆ ಬ್ರೆಸ್ಟಿಂದ ಸ್ವಲ್ಪ ಈ ಥರ ಕೊಡ್ತಾರೆ. ಆ ಥರ ಕೊಡೋದು ತಪ್ಪು. ಯಾಕಂತಂದರೆ ನಾವು ಬ್ರೆಸ್ಟ್ ಮಿಲ್ಕಲ್ಲಿ 2 ಟೈಪ್ ಇರುತ್ತೆ. ಒಂದು 4 ಮಿಲ್ಕು ಮತ್ತು ಹೈಂಡ್ ಮಿಲ್ಕ್ ಅಂತ. 4 ಮಿಲ್ಕ್ ಅದು ವಾಟರ್ ಇನ್ ಕಂಟೆಂಟ್, ಅದರಲ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಇರುತ್ತೆ. ಅದು ಮಗುವ ಹಸಿವನ್ನು ನೀಗಿಸ್ತೈತಿ, ಅಂದರೆ ಬಾಯಾರಿಕೆಯನ್ನು ನೀಗಿಸ್ತೈತಿ. ಆಮೇಲೆ ಹೈಂಡ್ ಮಿಲ್ಕ್ ಅಂತಂದರೆ ಅದು ರಿಚ್ ಇನ್ ಫ್ಯಾಟ್ ಜಾಸ್ತಿ ಇರುತ್ತೆ. ಅದು ಮಗುವಿನ ತೂಕಕ್ಕೆ ಹೆಲ್ಪ್ ಆಗುತ್ತೆ, ಮಗುವಿನ ತೂಕದ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಓಕೆ, ಅದಕ್ಕಾಗಿ ನಾವು ಒಂದು ಸರಿ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಒಂದು ಬ್ರೆಸ್ಟಿಂದ ಕಂಪ್ಲೀಟಾಗಿ 4 ಮಿಲ್ಕ್ ಹೈಂಡ್ ಮಿಲ್ಕ್ ಅಷ್ಟು ಕಂಪ್ಲೀಟಾಗಿ ಕುಡಿಸ್ಬೇಕು. ನೆಕ್ಸ್ಟ್ ಇನ್ನೊಂದು ಸಾರಿ ಬೇಬಿ ಕ್ರೈ ಮಾಡಿದಾಗ ಇನ್ನೊಂದು ಬ್ರೆಸ್ಟಿಂದ ಕುಡಿಸ್ಬೇಕು. ಐ ಹೋಪ್ ಎಲ್ಲ ವಿಷಯ ನಾನು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಿಮಗೂ ಕೂಡ ಅರ್ಥ ಆಗಿದೆ ಅನಿಸುತ್ತೆ, ಬ್ರೆಸ್ಟ್ ಫೀಡಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ, ಅದನ್ನು ಯಾವ ಥರ ಕೊಡಬೇಕು, ಎಲ್ಲಿವರೆಗೂ ಕೊಡಬೇಕು ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.